ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೊಟ್ಟೆ ಇಡಕ್ ನಾನೇನ್ ಕೋಳಿನೇ? ಥೋ, ನಾನು ಅದೆಲ್ಲ ಕೇಳಿದ್ದು. ಡಬ್ಬಿಗೆ ಮೊಟ್ಟೆ ಹಾಕಿದ್ಯಾ ಅಂತ. ಹಾಕಿದೀನಿ. ರಮ್ಯಾ, ತಲೆಲ್ಲ ಸರಿ ಬಾಚ್ಕೊಂಡಿದ್ಯಾ? ನಾನೇ ಬಾಚ್ಕೊಟ್ಟಿದ್ದೀನಿ. ರತ್ನ ತಗೋ ನೀನ್ ಬ್ಯಾಗ್. ಅಯ್ಯೋ ಅದಕ್ಕೆ ಈ ಕೆಲಸ ಎಲ್ಲ ನೀವ್ ಯಾಕೆ ಮಾಡ್ತಿದ್ದೀರಾ? ನಾನು ನೋಡ್ಕೊಂತೀನಿ, ನೀವು ಸುಮ್ಮನೆ ಕುತ್ಕೊಳ್ಳಿ. ನೀವೆಲ್ಲರೂ ನನ್ನ ಜವಾಬ್ದಾರಿನೇ, ಸುಮ್ಮನಿರು. ಗುಡ್ ಮಾರ್ನಿಂಗ್ ಪಾರು. ಅಲ್ಲ, ನಮ್ಮನೆ ಅಡ್ರೆಸ್ಗೆ ಬಂದ್ರೆ ಮಾತ್ರ ಪೋಸ್ಟ್ ಕಾರ್ಡು ಆ ಕಡೆ ತಿರುಗ್ತೈತೆ, ಬೇರೆ ಯಾವುದೇ ಅಡ್ರೆಸ್ಗೆ ಹೋದ್ರು ನಗ್ನಗ್ತಾ ಇರ್ತೈತೆ. ಯಾಕೋ? ಯಾಕಣ್ಣ, ಅತ್ತಿಗೆ ಇನ್ನು ಬೇಜಾರ್ ಸರಿ ಹೋಗ್ಲಿಲ್ವೇ? ಅಯ್ಯೋ, ಈ ಹೆಣ್ಮಕ್ಳು ಬೇಜಾರ್ ಬಗ್ಗೆ ನಾನು ಏನಂತ ಹೇಳವ? ಹ್ಞೂ ಅಂದ್ರೂ ಬೇಜಾರಾಯ್ತಾರೆ, ಹ್ಞೂ ಅಂದ್ರೂ ಬೇಜಾರಾಯ್ತಾರೆ, ಆಗ್ಲಿ ಅಂದ್ರೂ ಬೇಜಾರಾಯ್ತಾರೆ, ಆಗಕ್ಕಿಲ್ಲ ಅಂದ್ರೂ ಬೇಜಾರಾಯ್ತಾರೆ. ಅವ್ರ ತಾವ ಹೆಂಗ್ ನಡ್ಕೋಬೇಕು, ಅವ್ರ ಜೊತೆ ಏನ್ ಮಾತಾಡ್ಬೇಕು, ಅವ್ರ ಮುಂದೆ ಏನ್ ಮಾಡ್ಬೇಕು, ಅವ್ರು ಹೇಳೋದಕ್ಕೆ ಏನ್ ಹೇಳ್ಬೇಕು ಅಂತ ಒಂದು ಗೊತ್ತಾಗದೆ ಗಂಡ ಹೆಕ್ಳು ಗಡ್ಡ ಕೆರ್ಕಳ್ದ, ಕೂರ್ಲಿ ಕೆರ್ಕಳ್ದ, ಒಂದು ಗೊತ್ತಾಗದೆ ಕನ್ಫ್ಯೂಷನ್ ಅಲ್ಲಿ ಗಡ್ಡ ಕೂರ್ಲು ಎರಡು ಬಿಟ್ಬಿಡ್ತಾರೆ ಅಲ್ವಾ ಪಾರು? ಗರ್ಲ್ಸ್, ನಿಮ್ಗೆಲ್ಲ ಟೈಮ್ ಆಯ್ತು, ಹೊಡಿ. ಬಾಯತ್ಗೆ ಬಾಯಣ್ಣ. ಬಾಯ್ ಬಾಯ್. ಮೌನವೇನೆ ಧ್ಯಾನವೇ ಪ್ರೇಮ. ಏ ಯಾಕ್ರವ? ಅಣ್ಣ, ಯಾಕಣ್ಣ, ಏನಾಯ್ತು? ಏನಿಲ್ಲವಾ, ಲವ್ ಇದ್ರೇನೆ ಕೋಪ ಇರೋದಲ್ವಾ? ಹೌದು, ಆದ್ರೂ ಎರಡೆರಡು ದಿನ ಹಿಂಗೆ ಮುನ್ಸ್ಕೊಂಡಿದ್ರೆ ಪಿಕ್ಚರ್ನಾಗೆ ಬ್ಯಾರೆ ಏನೋ ಆಗದೆ ಅಂತಾರೆ. ನೀನ್ ಅದನ್ನೆಲ್ಲ ನಂಬೇಡವಾ, ಈಗ ಸರಿ ಮಾಡ್ತೀನಿ, ನೋಡ್ತಾ ಇರು. ಮಾರೋ ವಸಿ ಮಾತಾಡ್ ಬರೋ. ಎಲ್ಲ ಗೊತ್ತಿದ್ದು ನನ್ ಮುಂದೆನೆ ಸಮಾಧಾನ ಮಾಡಕ್ ಬತ್ತಿಯಲ್ಲ ಅಣ್ಣ. ಆದ್ರೂ ಅಣ್ಣ ಅತ್ತಿಗೆ ಮಧ್ಯೆ ಏನೂ ಇಲ್ಲ ಅಂದ್ರೂ ತಾಳಿ ಸಂದಾಗಿ ಕೆಲಸ ಮಾಡಿಸ್ತೈತೆ. ಆಡಿ ಹಿಂಗೆ ಆಡಿ ಇಬ್ರು ಒಂದಿನ ಪಿರುತಿಲ್ ಬೀಳ್ತೀರ. ನನ್ ಮಾತನ್ನ ಬರ್ದಿಟ್ಕೊಳ್ಳಿ. ಪಾರು, ಓ ಪಾರು, ನಂತವ ಮಾತಾಡಕ್ಕಿಲ್ವಾ? ನೀಂಗ್ ಮಾತಾಡ್ಲಿಲ್ಲ ಅಂದ್ರ ಮನೆನೇ ಬಿಕ್ಕು ಅಂತೈತೆ ಪಾರು. ಅವ್ರ ತವಲ್ಲ ಮಾತಾಡ್ತೀಯಾ? ನಾನೇನ್ ಮಾಡ್ದೆ? ಏ ಪಾರು, ನಂಗೆ ಹೊಡಿತಾವಳೆ. ಪಾರು ಪಾರು ಪಾರು, ನಾನು ಅಂತದ್ದು ಏನ್ ತಪ್ಪ ಪಾರು. ನನ್ನ ಮಕ್ಳಿಗೆ ಏನು ಇಷ್ಟ ಅಂತ ನನಗೆ ಗೊತ್ತಿರಬೇಕಿತ್ತು. ಯಾಕೆ ಶಾರದಮ್ಮ? ಇನ್ನೇನವ, ಬಿಡುಗಡೆಯಾಗಿ ಊರಿಗೆ ಹೊಂಟೀವಿ. ಮಕ್ಳಿಗೆ ಏನು ಇಷ್ಟ ಅಂತ ಅದನ್ನೆಲ್ಲ ತಗೊಂಡೋಗ್ಬೋದಿತ್ತಲ್ವ? ಅದಕ್ಕೆ ಕಾಸು ಎಲ್ಲಿಂದ ತರ್ತೀಯಾ? ಅಯ್ಯೋ, ನಾವು ಕೆಲಸ ಮಾಡಿಲ್ವಾ, ಅದಕ್ಕೆ ಕಾಸು ಕೊಡ್ತಾರೆ. ಆ ಕಾಸಲ್ಲಿ ಎಲ್ಲ ತಗೊಂಡೋಗ್ಬೋದಿತ್ತು. ಅಮ್ಮ, ಅವ್ರಿಗೆ ಏನಿಷ್ಟ ಇಲ್ಲ ಅಂತ ನಿಮ್ಗೆ ಸ್ವಲ್ಪನೂ ಗೊತ್ತಿಲ್ವಾ? ಹೌದವ, ಅವ್ರು ಚಿಕ್ಕ ವಯಸ್ಸಿದ್ದಾಗಲೇ ನಾ ಇಲ್ಲಿಗೆ ಬಂದುಬಿಟ್ಟೆ. ಅವ್ರು ಹೆಂಗವ್ರೆ, ಎಷ್ಟುದ್ದ ಬೆಳೆದವ್ರೆ, ಅವ್ರ ಬಟ್ಟೆ ಎಷ್ಟು ಅಳತೆ ಇದೆ, ಅವ್ರ ಚಪ್ಪಲಿ ಅಂಕಿ ಏನು, ಇದು ಯಾವುದು ಗೊತ್ತಿಲ್ಲ ಕಣವ. ನೀನ್ ಏನ್ ತಲೆ ಕೆಡ್ಸ್ಕೊಂಬೇಡ ಶಾರದಮ್ಮ. ಪ್ರೀತಿಯಿಂದ ನೀನ್ ಏನ್ ತಗೊಂಡು ಹೋಗಿ ಕೊಟ್ರು ಅವ್ರಿಗಿಷ್ಟ ಆಗುತ್ತೆ. ನೀನ್ ಹೋಗ್ತಿರೋದು ಅವ್ರಿಗೊಂದು ದೊಡ್ಡ ಹುಡುಗರೆ. ನೀನೇನು ಯೋಚನೆ ಮಾಡಬೇಡ ಅಮ್ಮ. ನೀನು ಹೇಳೋದು ದಿಟ್ಟ ಕಣವ. ತಾಯಿ ಇಷ್ಟಪಟ್ಟು ಒಂದು ನೂಲೆಳೆ ತಂದು ಕೊಟ್ಟರು ಮಕ್ಕಳಿಗೆ ಒಳ್ಳೇದಾಯ್ತದೆ. ಶಾರದಮ್ಮ,
ನೀನ್ ನೋಡಕ್ ಯಾರ ಬಂದವ್ರೆ? ಅವನು ಮತ್ತೆ ಬಂದ. ಹೋಗ್ ಶಾರದಮ್ಮ, ಇನ್ನ ಕುತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದೀಯಾ? ನಿನಗೆ ಯಾರೋ ಬೇಕಾದವರೇ ಬಂದಿರ್ತಾರೆ. ನಿನಗೆ ಹೇಳ್ತಿರೋದು ಬೇಗ ಹೋಗು, ಕೊಟ್ಟಿರೋ ಟೈಮ್ ಮುಗ್ದಾಗತ್ತೆ. ಅವರೇ ಹೋಗಮ್ಮ. ಕೊಟ್ಟಿಗೆನಲ್ಲಿ ಕರು ಅಂಬಾ ಅಂದರೆ ಬಾರೇನಲ್ಲಿ ಮೈತಿದ್ದ ಹಸು ಓಡೋಡ್ ಬರುತ್ತೆ ಅಲ್ವಾ? ಏನು ಶಾರದಾ, ನಿನ್ನ ನೋಡೋದಕ್ಕೆ ಅಂತ ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ಏನು ಎತ್ತ ಅಂತ ಕೇಳದೆ ಹೋಗ್ತಿದೆಯಲ್ಲ? ಎಷ್ಟು ವರ್ಷ ಆದರೂ ನಿನ್ನನ್ನು ನೋಡೋದಕ್ಕೆ ಬೇರೆ ಯಾರಾದರೂ ಬಂದಿದ್ದಾರಾ ಶಾರದಾ ನನ್ನನ್ನು ಬಿಟ್ಟು? ಬೇರೆ ವಿಧಿ ಇಲ್ಲ. ನೀನು ನನ್ನ ಮುಖ ನೋಡಬಾರ್ದು, ನನ್ನ ಜೊತೆ ಮಾತಾಡಬಾರ್ದು ಅಂತ ಅಂದ್ಕೊಂಡ್ರು ಮಾತಾಡಲೇಬೇಕು. ನಿನ್ನ ಮಕ್ಕಳ ವಿಷಯ ಗೊತ್ತಾಗೋದು ಹೇಗೆ? ಇಲ್ಲ ಅಂದರೆ ನಿನ್ನ ಮಗ, ನಿನ್ನ ಗಂಡ, ನಿನ್ನ ಹೆಣ್ಮಕ್ಳು ಹೇಗಿದ್ದಾರೆ ಅಂತ ಹೇಳೋಣ ಅಂತ ಅನ್ಕೊಂಡೆ. ಪರವಾಗಿಲ್ಲ ಬಿಡು, ಇರಲಿ, ಹೋಗು. ಯಾಕೆ ನಿಂತ್ಬಿಟ್ಟೆ ಶಾರದಾ? ಹೋಗು. ಅಷ್ಟಿಲ್ಲದೆ ಹೇಳ್ತೀನ ಶಾರದಾ, ನಿನ್ನ ಶತ್ರುನೇ ನಾನಾಗಿದ್ರೂ ಮಾರಿಗುಡಿ ವಿಷಯ ತಲುಪಿಸೋದು ನಾನೇ ಅಲ್ವಾ? ಇಲ್ಲಿ ನಿನ್ನ ಶತ್ರುನೂ ನಾನೇ, ಧೂತಾನೂ ನಾನೇ. ಬರಲಾ? ಶಿವು ಹೆಂಗವ್ರೆ? ನನ್ನ ಮಕ್ಳು ಹೆಂಗವ್ರೆ? ನಿಧಾನ ನಿಧಾನ ಶಾರದಾ, ಅವಸರ ಅಪಾಯಕ್ಕೆ ದಾರಿ. ನನ್ನ ಮನೆ ಹೆಂಗೈತೆ? ನನ್ನ ಮಕ್ಳು ಹೆಂಗವ್ರೆ? ನನ್ನ ಗಂಡ ಅವ್ರು ಹೆಂಗವ್ರೆ? ಹೆಂಗವ್ರೆ? ಅಬ್ಬಾ, ನಿನ್ನ ಮಕ್ಕಳೆಲ್ಲ ನಿನ್ನನ್ನು ಮರೆತು ಬದುಕು ಕಟ್ಕೊಂಡು ನಿನಗೆ ಹಿಡಿ ಶಾಪ ಹಾಕ್ತಿದ್ರು ಮಾತೃವಾತ್ಸಲ್ಯ, ಹೆಂಡತಿ ಪ್ರೀತಿ ಉಕ್ಕಿ ಹರಿತಿದೆ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.